ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲಿಷ್ ಅನ್ನು ಮಾತನಾಡುವಾಗ ಪ್ರತಿನಿತ್ಯ ನಾವು ಉಪಯೋಗಿಸಲ್ಪಡುವಂತಹ ಕೆಲವೊಂದಿಷ್ಟು ಅಡ್ವಾನ್ಸ್ಡ್ ಇಂಗ್ಲಿಷ್ ಸೆಂಟೆನ್ಸಸ್ ಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಇಂಗ್ಲಿಷ್ ಅನ್ನ ಮಾತನಾಡುವಾಗ ಶುಡ್ ಅನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ವಾಕ್ಯಗಳನ್ನ ಮಾಡಬೇಕು ಮತ್ತು ಅದನ್ನ ಹೇಗೆ ಉಪಯೋಗಿಸಬೇಕು ಅಂತ ಅನ್ನೋದನ್ನ ಹಲವಾರು ಎಕ್ಸಾಂಪಲ್ಸ್ ಗಳೊಂದಿಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇಂದಿನ ವಿಷಯವನ್ನ ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷನ್ನ ಕಲೀಲಿಕ್ಕೆ ಈ ಒಂದು ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ಎಸ್ ಫ್ರೆಂಡ್ಸ್, ಈಗ ಶುಡ್ ಅನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ವಾಕ್ಯಗಳನ್ನ ನಾವು ಮಾಡಬಹುದು ನೋಡಿ. ಫಸ್ಟ್ ನಾವು ಶುಡ್ ಜೊತೆಗೆ ವಿವನ್ ಅನ್ನ ಬಳಸಿದ್ರೆ ಯಾವ ರೀತಿ ವಾಕ್ಯಗಳಾಗ್ತವೆ ಅಂತ ಅನ್ನೋದನ್ನ ನಾವು ನೋಡೋಣ. ಸೊ ಈಗ ನೀವು ದೆಹಲಿಗೆ ಹೋಗಬೇಕು, ಇದು ಕನ್ನಡದ ವಾಕ್ಯ. ಈಗ ಶುಡ್ ಅನ್ನ ನಾವು ಬಳಕೆ ಮಾಡಬೇಕಾದಾಗ ನೋಡಿ, ನೀವು ಈ ರೀತಿ ಕೆಲಸ ಕ್ರಿಯೆಗಳನ್ನ ಈ ರೀತಿ ಹೀಗೆ ನೀವು ಮಾಡಬೇಕು, ನೀವು ಹೀಗೆ ಇರಬೇಕು ಅಂತ ಅನ್ನೋದನ್ನ ನಾವು ಹೇಳ್ಬೇಕಾದಾಗ ಸೊ ನಾವು ಶುಡ್ ಅನ್ನ ಬಳಕೆ ಮಾಡ್ತೀವಿ. ಅಂದ್ರೆ ಎಸ್ಪೆಷಲಿ ಕೆಲವೊಬ್ಬರಿಗೆ ನೀವು ಇನ್ನೊಬ್ರಿಗೆ ಹೇಳ್ತಾ ಇರ್ತೀರಿ, ನೀವು ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನೀವು ಹೀಗಿರ್ಬೇಕು, ಈ ರೀತಿಯ ವಾಕ್ಯಗಳನ್ನ ಮಾತನಾಡುವಾಗ ಶುಡ್ ಅನ್ನ ಬಳಸ್ತೀವಿ. ಈಗ ನೀವು ದೆಹಲಿಗೆ ಹೋಗ್ಬೇಕು ಅಂತಂತಂದ್ರೆ ನಿಮಗೆ ಅಲ್ಲಿಗೆ ಹೋಗ್ಲೇಬೇಕಾದಂತ ಒಂದು ಅವಶ್ಯಕತೆ ಈಗ ಇದೆ, ನೀವು ಅಲ್ಲಿಗೆ ಹೋಗ್ಬೇಕು ಅಂತಂದು ಇನ್ನೊಬ್ರಿಗೆ ಹೇಳ್ತಾ ಇದ್ರಿ. ಇದನ್ನ ನಾವು ಹೇಳ್ಬೇಕು ಅಂತಂದ್ರೆ ಈಗ ಇಂಗ್ಲಿಷ್ ನಲ್ಲಿ ಯು ಶುಡ್ ಗೋ ಟು ಡೆಲ್ಲಿ. ಓಕೆ, ಯು ಶುಡ್ ಗೋ ಟು ಡೆಲ್ಲಿ. ನೋಡ್ರಿ, ಇಲ್ಲಿ ಶುಡ್ ಜೊತೆಗೆ ಗೋ ಅನ್ನೋದು ವಿವನ್ ಅಂತಂದು ಯೂಸ್ ಆಗ್ತಾ ಇದೆ. ಓಕೆ, ಸೊ ಯು ಶುಡ್ ಗೋ ಟು ಡೆಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಈಗ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಮನೆಗೆ ನೀವು ಹೋಗಿದ್ರಿ, ಅಲ್ಲಿ ಹೋದಾಗ ನಿಮ್ಮ ಫ್ರೆಂಡ್ ಮಗನಿಗೆ ಒಂದು ಉಪದೇಶ ಮಾಡ್ತೀರಿ, ಏನಂತಂದು, ನೋಡಪ್ಪ ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತಂದು. ಸೊ ಇದನ್ನ ಹೇಳಿಕೆ ಸಿಂಪಲ್, ಯು ಶುಡ್ ಸ್ಟಡಿ ವೆಲ್. ಇಲ್ಲಿ ಸ್ಟಡಿ ಅಂತಂತಂದ್ರೆ ಅಭ್ಯಾಸ ಮಾಡು, ವೆಲ್ ಅಂತಂದ್ರೆ ಚೆನ್ನಾಗಿ, ಯು ಶುಡ್ ಸ್ಟಡಿ ವೆಲ್. ಓಕೆ, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನೀನು ಸಮಯವನ್ನ ಹಾಳು ಮಾಡಬಾರದು. ನೀವು ಅವನಿಗೆ ಮತ್ತೆ ಉಪದೇಶ ಮಾಡ್ತಾ ಇರಿ, ನೀವು ಸಮಯವನ್ನ ವೇಸ್ಟ್ ಮಾಡಬಾರ್ದು ಅಂತಂತದ್ದು. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಿಕೆ ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್. ಅಂದ್ರೆ ನಿನ್ನ ಸಮಯವನ್ನ ನೀನು ಹಾಳು ಮಾಡಬಾರದು, ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್. ರೈಟ್. ನೆಕ್ಸ್ಟ್ ನೋಡಿ, ನೀನು ತಡವಾಗಿ ಬರಬಾರದು. ಎಸ್, ಈಗ ನೀವು ಆಸ್ ಎ ಟೀಚರ್ ಆಗಿ ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರಿ, ಯಾರೋ ಒಬ್ಬ ವಿದ್ಯಾರ್ಥಿಗಳು ಲೇಟ್ ಆಗಿ ಬರ್ತಾ ಇದ್ದಾರೆ, ಅವಾಗ ಟೀಚರ್ ಆಗಿ ನಾವು ಸ್ಟೂಡೆಂಟ್ ಏನ್ ಹೇಳ್ತಾ ಇರ್ತೀವಿ, ನೀನು ತಡವಾಗಿ ಬರಬಾರದು ಅಂತಂದು ಹೇಳಿಕೆ ಯು ಶುಡ್ ನಾಟ್ ಕಮ್ ಲೇಟ್. ಯು ಶುಡ್ ನಾಟ್ ಕಮ್ ಲೇಟ್. ಲೇಟ್ ಆಗಿ ನೀನು ಬರಬಾರ್ದು, ನೀನು ಬೇಗನೆ ಬರಬೇಕು, ಯು ಶುಡ್ ಕಮ್ ಅರ್ಲಿ. ಸೊ ಈ ರೀತಿ ಶುಡ್ ಜೊತೆಗೆ ವಿವನ್ನ ಹಚ್ಚಿ ನೀವು ವಾಕ್ಯಗಳನ್ನಾಗಿ ಮಾಡ್ಬೋದು. ನೆನ್ಪಲ್ಲಿ ಇಟ್ಕೊಳ್ಳಿ, ನೀವು ಇನ್ನೊಬ್ರಿಗೆ ಏನಾದ್ರೂ ಒಂದು ಉಪದೇಶಗಳನ್ನ ಮಾಡ್ತಾ ಇರ್ತೀರಲ್ವಾ, ನೀನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಈ ರೀತಿ ಮಾಡಬಾರ್ದು ಅಂತಂದು ಹೇಳ್ಬೇಕಾದ್ರೆ ಶುಡ್ ಜೊತೆಗೆ ವಿವನ್ ಹಚ್ಚಿ ನೀವು ವಾಕ್ಯಗಳನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಬೋದು. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೋದು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದು. ಈಗ ಮೊದಲ ಎರಡು ಸೆಂಟೆನ್ಸ್ ಗಳು ಪಾಸಿಟಿವ್ ವಾಕ್ಯಗಳಾದ್ರೆ ಅಂಡ್ ದೆನ್ ಎರಡನೇ ಸೆಂಟೆನ್ಸ್ ಗಳಿಂದಾವೆ ನೆಗೆಟಿವ್ ವಾಕ್ಯಗಳಿದಾವೆ. ಓಕೆ ಫ್ರೆಂಡ್ಸ್, ಸೊ ಈಗ ನೆಕ್ಸ್ಟ್ ನೋಡೋಣ. ನೋಡಿ, ಕೆಲವೊಮ್ಮೆ ಶುಡ್ ಜೊತೆಗೆ ನಾವು ಬಿ ಹಚ್ಬಿಟ್ಟು ಸಹ ವಾಕ್ಯಗಳನ್ನ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಬಿ ಅಂತಂದು ನಿಮ್ಗೆ ಗೊತ್ತೇ ಇದೆ, ಇರುವುದ್ರ ಬಗ್ಗೆ. ನೀನು ಹೀಗೆ ಇರಬೇಕು, ನೀನು ಹಾಗೆ ಇರಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ನೋಡಿ, ಅವಾಗ ನಾವು ಬಿ ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೋಡೋಣ. ಈಗ ನೀನು ನನ್ನ ಜೊತೆ ಇರಬೇಕು. ನೀನು ನನ್ನ ಜೊತೆ ಇರಬೇಕು. ಎಸ್, ಈಗ ಇಲ್ಲಿ ಇರೋದ್ರ ಬಗ್ಗೆನೇ ಹೇಳ್ತಾ ಇದೆ, ನೀ ನನ್ನ ಜೊತೆ ಇರ್ಬೇಕಪ್ಪ ಅಂತಂದು ಹೇಳ್ಬೇಕಂತಂದ್ರೆ ಈಗ ನಾವು ಯಾವ ರೀತಿ ಮಾಡ್ತೀವಿ, ನೀನೊನ್ಲಿಕ್ಕೆ ಯು, ಇಲ್ಲಿ ಶುಡ್, ಶುಡ್ ಜೊತೆಗೆ ಏನ್ ಬಂತೀಗ ಬಿ, ಯು ಶುಡ್ ಬಿ ವಿತ್ ಮೀ. ಓಕೆ, ಸಮ್ ಟೈಮ್ ಇಲ್ಲಿ ಪ್ರೊನೌನ್ ಸಹ ಯೂಸ್ ಆಗ್ತವೆ. ಓಕೆ, ವಿತ್ ಮೀ, ಮೀ ಅಂತ ಅನ್ನೋದು ಈಗ ಪ್ರೊನೌನ್ ಆಗಿ ಇಲ್ಲಿ ಬಳಕೆ ಆಗ್ತಾ ಇದೆ. ಯು ಶುಡ್ ಬಿ ವಿತ್ ಮೀ, ನೀನು ನನ್ನ ಜೊತೆ ಇರಬೇಕು, ನೀನು ಅವನ ಜೊತೆ ಇರಬೇಕು, ಯು ಶುಡ್ ಬಿ ವಿತ್ ಹಿಮ್. ನೀನು ಅವಳ ಜೊತೆ ಇರಬೇಕು, ಯು ಶುಡ್ ಬಿ ವಿತ್ ಹರ್. ನೀನು ಅವರೊಂದಿಗೆ ಇರಬೇಕು, ಯು ಶುಡ್ ಬಿ ವಿತ್ ದ್ಯಾಮ್. ಈ ರೀತಿಯಾಗಿ ನೀವು ವಾಕ್ಯಗಳನ್ನ ಮಾಡಬಹುದು. ನೆಕ್ಸ್ಟ್, ನೀನು ಪ್ರಾಮಾಣಿಕವಾಗಿರ್ಬೇಕು. ಪ್ರಾಮಾಣಿಕವಾಗಿರ್ಬೇಕು. ನೀನು ಯಾವಾಗಲೂ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಪ್ರಾಮಾಣಿಕವಾಗಿರ್ಬೇಕು ಅಂತ ಇನ್ನೊಬ್ಬರಿಗೆ ಹೇಳ್ತಾ ಇರ್ತೀರಲ್ವಾ, ಅದನ್ನ ಹೇಳಲಿಕ್ಕೆ ನೋಡಿ, ಯು ಶುಡ್ ಬಿ ಹಾನೆಸ್ಟ್. ಯು ಶುಡ್ ಬಿ ಹಾನೆಸ್ಟ್.
ಹಾನೆಸ್ಟ್ ಆಗಿರ್ಬೇಕು. ಹಾನೆಸ್ಟ್ ಅಂತಂದ್ರೆ ಏನು, ಇಲ್ಲಿ ಪ್ರಾಮಾಣಿಕತೆ. ನೆಕ್ಸ್ಟ್, ನೀವು ಸುಳ್ಳು ಮಾತನಾಡುವವರು ಆಗಿರಬಾರ್ದು. ನೀವು ಸುಳ್ಳು ಮಾತಾಡಬಾರ್ದು, ಸುಳ್ಳುಗಾರರು ಆಗಿರಬಾರ್ದು ಅಂತಂದು ಹೇಳ್ತಿರ್ತೀರಿ ತಾನೆ. ಸುಳ್ಳುಗಾರರು ಅಂತಂದು ಹೇಳಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಯು ಶುಡ್ ನಾಟ್ ಬಿ ಲಯರ್. ಯು ಶುಡ್ ನಾಟ್ ಬಿ ಲಯರ್. ಇಲ್ಲಿ ಲಯರ್ ಅಂತಂತಂದ್ರೆ ಏನು, ಸುಳ್ಳು ಮಾತನಾಡೋರಿಗೆ ಲಯರ್ ಅಂತಾರೆ. ಇದನ್ನ ವರ್ಬ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಏನ್ ಬರುತ್ತೆ, LIE ಅಂತಂದು ಬರುತ್ತೆ. ಅದನ್ನ ನೀವು ನೌನ್ ಆಗಿ ಯೂಸ್ ಮಾಡ್ತಾ ಇರ್ಬೇಕಾದ್ರೆ LIAR ಆಗಿ ಅದು ಯೂಸ್ ಆಗತ್ತೆ. ಓಕೆ, ಈಗ ನೆಕ್ಸ್ಟ್ ವಾಕ್ಯ ನೋಡಿ. ನೀವು ಮೋಸಗಾರರು ಆಗಿರಬಾರದು ಅಂತಂದು ಹೇಳಿಕ್ಕೆ ಯು ಶುಡ್ ನಾಟ್ ಬಿ ಚೀಟರ್. ಚೀಟರ್ ಅಂತಂದ್ರೆ ಏನು, ಮೋಸಗಾರರು. ಈ ರೀತಿ ನೀವು ಶುಡ್ ಪ್ಲಸ್ ಬಿ ಫಾರ್ಮ್ ಅನ್ನ ಹಚ್ಬಿಟ್ಟು ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಮಾಡಬಹುದು. ಈಗ ಕೆಲವೊಮ್ಮೆ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ನೌನ್ ಗಳನ್ನ ಬಳಸ್ಕೊಂಡು ನಾವು ವಾಕ್ಯಗಳನ್ನ ಮಾಡ್ಬೋದು. ಈಗ ಇಲ್ಲಿ ಹ್ಯಾವ್ ಪ್ಲಸ್ ನೌನ್ ಅಂತಂದಾಗ ನಮ್ಮಲ್ಲಿ ಇರಬೇಕಾದಂತ, ನಮ್ಮ ಹತ್ತಿರ ಇರುವಂತಹ ವಸ್ತುಗಳ ಬಗ್ಗೆ ಅಥವಾ ನಮಗೆ ನಾವು ಹೊಂದಿರುವಂತಹ ಕೆಲವಷ್ಟು ಕ್ವಾಲಿಟೀಸ್ಗಳ ಬಗ್ಗೆ ಮಾತನಾಡಬೇಕಾದಾಗ ನಾವು ಹ್ಯಾವ್ ಪ್ಲಸ್ ನೌನ್ ಅನ್ನ ಬಳಸ್ತೀವಿ. ಅದನ್ನ ಟು ಹ್ಯಾವ್ ವರ್ಬ್ ಅಲ್ಲಿ ನೀವು ನೋಡಿದಿರಿ. ಓಕೆ, ಈಗ ಇದನ್ನ ಶುಡ್ ಅನ್ನ ಬಳಸಿದಾಗ ಯಾವ ರೀತಿ ವಾಕ್ಯ ಆಗತ್ತೆ ನೋಡಿ. ಕನ್ನಡದಲ್ಲಿ ಅವನು ಜಾಸ್ತಿ ದುಡ್ಡನ್ನು ಇಟ್ಟುಕೊಳ್ಳಬೇಕು, ಅವನ ಹತ್ರ ಜಾಸ್ತಿ ದುಡ್ಡು ಇರಬೇಕು, ಈ ರೀತಿ ಅಂತಿರ್ತ ನೋಡ್ರಿ. ಅವನ ಹತ್ತಿರ ಜಾಸ್ತಿ ದುಡ್ಡು ಇರಬೇಕು. ಈಗ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಹೊರಗಡೆ ಬಂದಾಗಲೆಲ್ಲ ಕಡಿಮೆ ದುಡ್ಡನ್ನ ಇಟ್ಕೊಂಡ್ ಬರ್ತಾ ಇರ್ತಾನೆ. ಸೊ ಏನಾದ್ರೂ ಅಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಅವನಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅವಾಗ ನೀವೇನಂತಿರ್ತೀರಿ, ಅವನು ಜಾಸ್ತಿ ದುಡ್ಡನ್ನ ಇಟ್ಕೊಳ್ಬೇಕು. ಸೊ ಅನ್ಲಿಕ್ಕೆ ಹಿ ಶುಡ್ ಹ್ಯಾವ್ ಮೋರ್ ಮನಿ. ಹಿ ಶುಡ್ ಹ್ಯಾವ್ ಮೋರ್ ಮನಿ. ನೆಕ್ಸ್ಟ್, ಅವನಿಗೆ ಹೆಚ್ಚು ಸಮಯ ಬೇಕು. ಈಗ ಯಾರಿಗೋ ಒಂದು ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು, ಆ ಕೆಲಸ ಕಂಪ್ಲೀಟ್ ಮಾಡ್ಲಿಕ್ಕೆ ಅವನಿಗೆ ಒಂಚೂರು ಜಾಸ್ತಿ ಟೈಮ್ ಬೇಕು ಅಂತ ಅಂತಿರ್ತೀರಲ್ವಾ, ಅದನ್ನ ಹೇಳಲಿಕ್ಕೆ ಹಿ ಶುಡ್ ಹ್ಯಾವ್ ಮೋರ್ ಟೈಮ್. ಹಿ ಶುಡ್ ಹ್ಯಾವ್ ಮೋರ್ ಟೈಮ್. ವಂಡರ್ಫುಲ್. ನೀವು ಕೆಟ್ಟ ಅಭ್ಯಾಸಗಳನ್ನ ಹೊಂದಬಾರದು. ಕೆಲವೊಮ್ಮೆ ಹೇಳ್ತಾ ಇರ್ತೀರಿ, ನಿಮಗೆ ಕೆಟ್ಟ ಚಟಗಳು ಇರಬಾರದು, ಕೆಟ್ಟ ಅಭ್ಯಾಸಗಳನ್ನ ಹೊಂದಬಾರದು. ಈ ರೀತಿ ಹೇಳಿಕೆ ಯು ಶುಡ್ ನಾಟ್ ಹ್ಯಾವ್ ಬ್ಯಾಡ್ ಹ್ಯಾಬಿಟ್ಸ್. ಯು ಶುಡ್ ನಾಟ್ ಹ್ಯಾವ್ ಬ್ಯಾಡ್ ಹ್ಯಾಬಿಟ್ಸ್. ನೆಕ್ಸ್ಟ್, ನಿಮಗೆ ನಾಚಿಕೆ ಸ್ವಭಾವ ಇರಬಾರ್ದು. ಯಾವಾಗಲೂ ನಾವು ನಾಚಬಾರ್ದು. ಯಾರಾದ್ರೂ ಒಬ್ರು ತುಂಬಾನೇ ನಾಚ್ತಾ ಇರ್ತಾರಪ್ಪ, ಓಕೆ, ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ, ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ, ನಾಚಿಕೆ ಸ್ವಭಾವ ಇರಬಾರ್ದು. ನಾಚಿಕೆ ಸ್ವಭಾವ ಇದ್ದರೆ ನೀನು ಹೆಚ್ಚು ಯಶಸ್ಸನ್ನ ಗಳಿಸ್ಲಿಕ್ಕೆ ಆಗಲ್ಲ ಅಂತಂದು ಹೇಳಿಕೆ ಯು ಶುಡ್ ನಾಟ್ ಹ್ಯಾವ್ ಶೈನೆಸ್. ಇಲ್ಲಿ ಶೈನೆಸ್ ಅಂತಂದ್ರೇನು, ನಾಚಿಕೆ ಸ್ವಭಾವ. ಓಕೆ, ನೆಕ್ಸ್ಟ್, ಈಗ ಕೆಲವೊಮ್ಮೆ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಅಂದ್ರೆ ಕ್ರಿಯಾಪದದ ಮೂರನೇ ರೂಪವನ್ನ ಹ್ಯಾವ್ ಜೊತೆಗೆ ನಾವು ಬಳಸಿದಾಗ ಅಲ್ಲಿ ಎಂಟೈರ್ ಮೀನಿಂಗ್ ಡಿಫರೆಂಟ್ ಆಗುತ್ತೆ. ಸೊ ಅದು ಯಾವ ರೀತಿ ಆಗುತ್ತೆ ನೋಡಿ. ಕನ್ನಡದಲ್ಲಿ ನೀವು ಮುಂಬೈಗೆ ಹೋಗಬೇಕಿತ್ತು. ಈಗ ಯಾರೋ ಒಬ್ಬ ನಿಮ್ಮ ಸ್ನೇಹಿತರಿಗೆ ನೀವು ಹೇಳ್ತಾ ಇದ್ರಿ, ಮುಂಬೈಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ನಿಮ್ಮ ಫ್ರೆಂಡ್ ಹೋಗಿರಲ್ಲ. ಅಂತ ಸಂದರ್ಭದಲ್ಲಿ ನೀವು ಹೇಳ್ತೀರಿ, ಇಲ್ಲ ನೀನು ಮುಂಬೈಗೆ ಹೋಗ್ಬೇಕಾಗಿತ್ತು, ಆ ಫಂಕ್ಷನ್ ನ ಅಟೆಂಡ್ ಮಾಡ್ಬೇಕಿತ್ತು ಅಂತಂದು ಹೇಳ್ತೀರಲ್ವಾ. ನೀವು ಅದನ್ನ ಮಾಡ್ಬೇಕಿತ್ತು, ಇದನ್ನ ಮಾಡ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು ಅಂತಂದು ಹೇಳ್ಬೇಕಾದಾಗ ಹ್ಯಾವ್ ಪ್ಲಸ್ V3 ಅಂದ್ರೆ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ನಾವು ಬಳಸಬೇಕು. ಈಗ ಇದನ್ನ ಹೇಳಲಿಕ್ಕೆ ಇಲ್ಲಿ ನೀವು ಅನ್ಲಿಕ್ಕೆ ಯು ಶುಡ್ ಹ್ಯಾವ್ ಗಾನ್ ಟು ಮುಂಬೈ. ಇಲ್ಲಿ ಶುಡ್ ಮುಂದೆ ಹ್ಯಾವ್ ಬಂತು, ಆಮೇಲೆ ಗಾನ್, ಗೋ, ವೆಂಟ್, ಗಾನ್ ಅಂದ್ರೆ ಗೋ ಕ್ರಿಯಾಪದದ ಮೂರನೇ ರೂಪ, ಗಾನ್ ಬಂತು. ಯು ಶುಡ್ ಹ್ಯಾವ್ ಗಾನ್ ಟು ಮುಂಬೈ. ನೀನು ಮುಂಬೈಗೆ ಹೋಗಬೇಕಿತ್ತು. ಓಕೆ, ನೆಕ್ಸ್ಟ್ ನೋಡಿ, ನೀವು ಗುಳಿಗೆಗಳನ್ನು ತೆಗೆದುಕೊಳ್ಳಬೇಕಿತ್ತು. ಈಗ ಯಾರೋ ಒಬ್ಬ ನಿಮ್ಮ ಫ್ರೆಂಡು ಅವನು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇರ್ತಾನೆ. ಇವತ್ತು ಬೆಳಿಗ್ಗೆ ನಿಮ್ ಜೊತೆಗೆ ಬಂದಿದ್ದಾನೆ ಯಾವುದೇ ಒಂದು ಕೆಲಸಕ್ಕೆ, ಬಟ್ ಮೆಡಿಸಿನ್ ತಗೊಂಡಿಲ್ಲ. ಸೊ ಈಗ ಅವನಿಗೆ ಒಂಚೂರು ತ್ರಾಸ ಆಗ್ತಾ ಇದೆ, ಅವನಿಗೆ ಯಾಕೋ ಹುಷಾರಿಲ್ದಂಗ ಆಗ್ತಾ ಇದೆ. ಅವಾಗ ನೀವಂತೀರಿ, ಗುಳಿಗೆ ತಗೊಂಡಿಲ್ವಾ ಇವತ್ತು, ನೀನು ಗುಳಿಗೆ ತೆಗೆದುಕೊಳ್ಬೇಕಿತ್ತು ಅಂತೀರಲ್ವಾ. ಅದನ್ನ ಹೇಳಿಕೆ ಯು ಶುಡ್ ಹ್ಯಾವ್, ತೆಗೆದುಕೊಳ್ಬೇಕಿತ್ತು ಅಂತ ಅನ್ಬೇಕಾದ್ರೆ ಟೇಕ್ ಅಂತ ಬರುತ್ತೆ. ಟೇಕ್, ಟುಕ್, ಟೇಕನ್. ಇಲ್ಲಿ ಟೇಕನ್ V3 ಆಯ್ತು. ಯು ಶುಡ್ ಹ್ಯಾವ್ ಟೇಕನ್ ಗುಳಿಗೆಗಳನ್ನ ಅಂತಂದು ಹೇಳಿಕೆ ಟ್ಯಾಬ್ಲೆಟ್ಸ್. ಯು ಶುಡ್ ಹ್ಯಾವ್ ಟೇಕನ್ ಟ್ಯಾಬ್ಲೆಟ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕಿತ್ತು. ಈಗ ಯಾರೋ ಒಬ್ಬ ನಿಮ್ಮ ಸ್ನೇಹಿತನ ಮಗ, ಓಕೆ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಲ್ಲ. ನೀವು ಅವನಿಗೆ ಹೇಳ್ತೀರಿ, ನೀನು ಚೆನ್ನಾಗಿ ಅಭ್ಯಾಸ ಮಾಡ್ಬೇಕಾಗಿತ್ತು. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ, ಈ ವಾಕ್ಯಗಳನ್ನ ಬಳಸಬೇಕಾದಾಗ ಆಕ್ಚುಲಿ ಆ ಕ್ರಿಯೆ ನಡೆದಿರಲ್ಲ, ನೀವು ಅದನ್ನ ಮಾಡ್ಬೇಕಿತ್ತು ಅಂತ ನಾವು ಇಲ್ಲಿ ಹೇಳ್ತಾ ಇರ್ತೀವಿ. ಓಕೆ, ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕಿತ್ತು. ಈಗ ಇಲ್ಲಿ ನೀನು ಅನ್ಲಿಕ್ಕೆ ಯು ಬರುತ್ತೆ, ಯು ಶುಡ್ ಹ್ಯಾವ್ ಅಭ್ಯಾಸ ಮಾಡು ಅಂತನ್ಲಿಕ್ಕೆ ಸ್ಟಡಿ. ಸ್ಟಡಿ ಇದರ V3 ಏನ್ ಬರುತ್ತೆ, ಸ್ಟಡಿಡ್. ಯು ಶುಡ್ ಹ್ಯಾವ್ ಸ್ಟಡಿಡ್ ವೆಲ್, ಚೆನ್ನಾಗಿ ಅಭ್ಯಾಸ ಮಾಡಬೇಕಿತ್ತು. ನೆಕ್ಸ್ಟ್ ನೋಡ್ರಿ, ನೀನು ಬೇಗನೆ ಹೋಗಿ ತಲುಪಬೇಕಿತ್ತು. ಈಗ ನಿಮ್ಮ ಒಬ್ಬ
ಫ್ರೆಂಡ್ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ. ಇಂಟರ್ವ್ಯೂ 11 ಗಂಟೆಗೆ ಅಂತಂದು ಇರುತ್ತೆ. ಇವನೇನ್ ಮಾಡ್ತಾನೆ, ಸ್ವಲ್ಪ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು 11:30ಕ್ಕೆ ತಲುಪ್ತಾನೆ. ಅಷ್ಟರಲ್ಲಿ ಇಂಟರ್ವ್ಯೂ ಮುಗಿದು ಹೋಗ್ಬಿಟ್ಟಿರುತ್ತೆ. ಓಕೆ, ಅವಾಗ ನೀವೇನಂತೀರಿ, ನೀನು ಬೇಗನೆ ಹೋಗಿ ತಲುಪಬೇಕಿತ್ತು. ಯು ಶುಡ್ ಹ್ಯಾವ್ ರೀಚ್ಡ್ ಅರ್ಲಿ. ಯು ಶುಡ್ ಹ್ಯಾವ್ ರೀಚ್ಡ್ ಅರ್ಲಿ. ಇಲ್ಲಿ ತಲುಪುವಂತಲಿಕ್ಕೆ ರೀಚ್ ಬರುತ್ತೆ, ರೀಚ್ಡ್ ಇಲ್ಲಿ ವಿತ್ರಿ ರೀಚ್ಡ್ ಅಂತಂದಾಗುತ್ತೆ. ಯು ಶುಡ್ ಹ್ಯಾವ್ ರೀಚ್ಡ್ ಅರ್ಲಿ. ಯು ಶುಡ್ ನಾಟ್ ಹ್ಯಾವ್ ಗಾನ್ ಲೇಟ್. ನೀನು ಲೇಟ್ ಆಗಿ ಹೋಗಬಾರದಿತ್ತು. ಯು ಶುಡ್ ಹ್ಯಾವ್ ರೀಚ್ಡ್ ಅರ್ಲಿ, ಈ ರೀತಿಯಾಗಿ. ನೆಕ್ಸ್ಟ್ ನೋಡಿ, ನೀನು ಅದನ್ನು ಹೇಳಬಾರದಿತ್ತು. ಈಗ ನೀವು ಒಂದು ವಿಷಯ ನಿಮ್ಮ ಫ್ರೆಂಡಿಗೆ ಹೇಳಿರ್ತೀರಿ, ಇನ್ನೊಬ್ಬನ ಬಗ್ಗೆ. ನೀವು 3 ಜನ ಸ್ನೇಹಿತರು ಇರ್ತೀರಿ. ನಿಮ್ಮ ಇನ್ನೊಬ್ಬ ಫ್ರೆಂಡ್ ಬಗ್ಗೆ ನೀವು ಮಾತನಾಡ್ತಾ, ಇಲ್ಲ ಕಣೋ ಅವ್ನು ಹೀಗ್ ಮಾಡ್ಬಿಟ್ಟ ಹಾಗ್ ಮಾಡ್ಬಿಟ್ಟ ಅಂತ ನೀವು ನಿಮ್ಮ ಒಬ್ಬ ಫ್ರೆಂಡಿಗೆ ಹೇಳಿದಿರಿ. ಅವ್ನು ಹೋಗ್ಬಿಟ್ಟು ಅವನಿಗೆ ಇನ್ನೊಬ್ಬ ಫ್ರೆಂಡಿಗೆ ಹೇಳಿದಾನೆ. ಆಗ ಅವನ್ ಬಂದು ನಿಮ್ ಜೊತೆ ಜಗಳ ಮಾಡ್ತಾ ಇರ್ತಾನೆ. ಅವಾಗ ನೀವೇನಂತೀರಿ, ನೀನು ಹಾಗೆ ಅದನ್ನ ಹೇಳಬಾರ್ದಿತ್ತು ಅಂತಂತೀರಲ್ವಾ. ಸೊ ಯು ಶುಡ್ ನಾಟ್ ಹ್ಯಾವ್. ಓಕೆ, ಯು ಶುಡಂಟ್ ಹ್ಯಾವ್ ಟೆಲ್. ಇದರ ವಿತ್ರಿ ಏನ್ ಬರುತ್ತೆ, ಟೆಲ್, ಟೋಲ್ಡ್. ಯು ಶುಡ್ ನಾಟ್ ಹ್ಯಾವ್ ಟೋಲ್ಡ್ ಇಟ್. ನೀವು ಅದನ್ನ ಹೇಳಬಾರ್ದಿತ್ತು. ನೆಕ್ಸ್ಟ್, ನೀವು ಅವನನ್ನು ಕರೆಯಬಾರದಿತ್ತು. ನೀವು ಯಾವುದೇ ಒಂದು ಫಂಕ್ಷನ್ ಅನ್ನ ಆಯೋಜನೆ ಮಾಡಿದಿರಿ. ಅಲ್ಲಿ ಒಬ್ಬ ನಿಮ್ಮ ಫ್ರೆಂಡು ಅವನು ತುಂಬಾನೇ ಕೆಟ್ಟದಾಗಿ ವರ್ತಿಸ್ತಾ ಇರ್ತಾನೆ. ಅವನಿಗೆ ನೀವು ಯಾವುದೇ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾ ಇರಲ್ಲ. ಅಂತದ್ರಲ್ಲಿ ಬೇರೆಯವರು ಅವನನ್ನ ಇನ್ವೈಟ್ ಮಾಡ್ಬಿಟ್ಟಿದ್ರೆ ಅವ್ನು ಬಂದ್ಬಿಟ್ಟು ಫಂಕ್ಷನ್ ಅಲ್ಲಿ ಗುಲ್ ಎಬ್ಬಿಸ್ಬಿಟ್ಟಿದ್ದಾನೆ, ತುಂಬಾ ಒಂಥರ ಅಸಹ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ಅವಾಗ ನೀವೇನಂತೀರಿ, ನೀವು ಅವನನ್ನ ಕರೆಯಬಾರ್ದಿತ್ತು ಅಂತಂದು ಹೇಳ್ತಿರ್ತಾನೆ. ಸೊ ಅದನ್ನ ಹೇಳಿಕೆ, ಯು ಶುಡ್ ನಾಟ್ ಹ್ಯಾವ್ ಕಾಲ್ಡ್ ಹಿಮ್. ಯು ಶುಡಂಟ್ ಹ್ಯಾವ್ ಕಾಲ್ಡ್ ಹಿಮ್. ಇಲ್ಲಿ ಕರೆಯುವುದು ಅಂತಂತನ್ಲಿಕ್ಕೆ ಕಾಲ್ ಅಂತಂದ್ ಬರುತ್ತೆ. ಇಲ್ಲಿ ಕಾಲ್ ಅನ್ನುವ ಬದಲಾಗಿ ಇನ್ವೈಟ್ ಅಂತಂದನು ಸಹ ನೀವು ಬಳಸಬಹುದು. ಯು ಶುಡಂಟ್ ಹ್ಯಾವ್ ಇನ್ವೈಟೆಡ್ ಹಿಮ್, ಈ ರೀತಿನೂ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್, ನೀನು ಸಮಯವನ್ನು ಹಾಳು ಮಾಡಬಾರ್ದಿತ್ತು. ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ಬ್ರದರು ಅಥವಾ ಸಿಸ್ಟರು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ. ಈಗ ಅವ್ರಿಗೆ ಫೇಲ್ ಆಗಿದ್ದಕ್ಕೆ ಅಳ್ತಾ ಕೂತಿದ್ದಾರೆ. ನೀನು ಟೈಮ್ ಭಾಳ ವೇಸ್ಟ್ ಮಾಡಿದೆ, ಆ ಟೈಮನ್ನ ವೇಸ್ಟ್ ಮಾಡಬಾರ್ದಾಗಿತ್ತು ಅಲ್ವಾ. ಟೈಮ್ ವೇಸ್ಟ್ ಮಾಡಬಾರ್ದು ಅನ್ಲಿಕ್ಕೆ ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್. ಈಗ ಆಲ್ರೆಡಿ ಆಗಿದೆ, ಹೌದಾ, ಆಗಿದೆ. ಈಗ ಅದನ್ನ ಏನು ಮಾಡ್ಲಿಕ್ಕೆ ಬರಲ್ಲ, ನೀನು ವೇಸ್ಟ್ ಮಾಡಬಾರ್ದಾಗಿತ್ತು. ಸೊ ಅಂತ ಹೇಳಿಕೆ ಯು ಶುಡ್ ನಾಟ್ ಹ್ಯಾವ್ ವೇಸ್ಟ್ ಅಂತನ್ಲಿಕ್ಕೆ, ಹಾಳು ಮಾಡು ಅಂತನ್ಲಿಕ್ಕೆ ವೇಸ್ಟ್ ಅಂತಂದ್ ಬರುತ್ತೆ. ಇಲ್ಲಿ ವೇಸ್ಟೆಡ್. ಯು ಶುಡಂಟ್ ಹ್ಯಾವ್ ವೇಸ್ಟೆಡ್ ಏನು, ಟೈಮ್, ಸಮಯ ಅಂತನ್ಲಿಕ್ಕೆ ಟೈಮ್. ಯು ಶುಡಂಟ್ ಹ್ಯಾವ್ ವೇಸ್ಟೆಡ್ ಟೈಮ್, ರೈಟ್. ನೀನು ಅದನ್ನು ಚೆಕ್ ಮಾಡಬಾರ್ದಿತ್ತು. ನೀವು ಮನೆಯಲ್ಲಿ ಪರ್ಸ್ ಇಟ್ಟು ಮರ್ತು ಹೋಗಿರ್ತೀರಿ. ನೀವು ಬರೋದ್ರೊಳಗಡೆನೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಿಸ್ಟರ್ ಅಥವಾ ಬ್ರದರ್ ಆ ಪರ್ಸನ್ನ ತೆಗೆದುಕೊಂಡ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಏನೇನಿದೆ ಏನೇನಿಲ್ಲ. ನಿಮ್ಗೆ ಸಿಟ್ಟು ಬರುತ್ತೆ, ಅದನ್ನ ನೀನ್ ಮುಟ್ಬಾರ್ದಿತ್ತು. ಯು ಶುಡಂಟ್ ಹ್ಯಾವ್ ಟಚ್ಡ್ ಇಟ್. ನೀನ್ ಅದನ್ನ ಚೆಕ್ ಮಾಡಬಾರ್ದಾಗಿತ್ತು. ಓಕೆ, ಯು ಶುಡಂಟ್ ಹ್ಯಾವ್ ಚೆಕ್ಡ್ ಇಟ್, ಈ ರೀತಿಯಾಗಿ ನೀವು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಇವುಗಳು ಶುಡ್ ಅನ್ನ ಬಳಸಿಕೊಂಡು ನಾವು ಮಾಡಬಹುದಾದಂತಹ ವಾಕ್ಯಗಳು. ಎಸ್, ಈಗ ನೋಡಿ, ಶುಡ್ ಜೊತೆಗೆ ಹೇಗೆ ವಿವನ್ನ ಬಳಸಿದಾಗ ವಾಕ್ಯಗಳನ್ನ ಮಾಡಬೇಕು, ಅದೇ ರೀತಿ ಶುಡ್ ಜೊತೆಗೆ ಹ್ಯಾವ್ ಅನ್ನ ನಾವು ಬಳಸಿಕೊಂಡು ಪ್ಲಸ್ ನೌನ್ಗಳನ್ನ ಯೂಸ್ ಮಾಡಿದಾಗ ಯಾವ ರೀತಿ ವಾಕ್ಯಗಳನ್ನ ಮಾಡಬೇಕು, ಶುಡ್ ಪ್ಲಸ್ ಬಿ ಅನ್ನ ನಾವು ಸೇರಿಸಿಕೊಂಡಾಗ ಯಾವ ರೀತಿ ವಾಕ್ಯಗಳಾಗ್ತವೆ, ಮತ್ತು ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3 ನ ಬಳಸಿದಾಗ ಯಾವ ರೀತಿ ವಾಕ್ಯಗಳಾಗ್ತವೆ ಅನ್ನೋದನ್ನ ನೀವೆಲ್ಲರೂ ಈಗ ಕಲ್ತಿದ್ದೀರಲ್ವಾ. ಈ ವಾಕ್ಯಗಳನ್ನ ನೀವು ಕ್ಲೀನ್ ಆಗಿ ನೋಟ್ಬುಕ್ ಅಲ್ಲಿ ಬರ್ಕೊಂಡು ಇದೇ ರೀತಿ ನೀವು ಬೇರೆ ಬೇರೆ ವಾಕ್ಯಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈ ವಾಕ್ಯಗಳನ್ನ ಉಪಯೋಗಿಸುವಂತ ಸಂದರ್ಭ ಬಂದಾಗ ಈ ವಾಕ್ಯಗಳನ್ನ ನಿಮ್ಮ ಮಾತುಗಳಲ್ಲಿ ಬಳಕೆ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವೆಲ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ತಾವೆಲ್ಲರೂ ಪ್ರೀತಿಯಿಂದ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರೋದಕ್ಕೆ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. Let's meet you in the next video. Till then, bye, see you, and God bless you all.